ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾಗ್ತಾ ಇರೋದ್ರ ಪ್ರಯುಕ್ತ ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಶನೈಶ್ಚರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೋದು. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗಳಿಗೆ ನೀವು ನೇರವಾಗಿ ಕಾಲ್ ಮಾಡ್ಬೋದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜಾತಕದಲ್ಲಿ ಕುಜಗ್ರಹ ಬಲವಾಗಿಲ್ಲ ಅಥವಾ ಕುಜ ನೀಚ ಸ್ಥಾನದಲ್ಲಿದ್ದಾನೆ ಅಂತಂದರೆ ಯಾವ ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ನಾವು ಈಡಾಗ್ತೀವಿ, ಅವರ ಲೈಫ್ನಲ್ಲಿ ಯಾವ ರೀತಿಯಾಗಿರುವಂಥ ತೊಂದರೆಗಳು ಬರಬಹುದು, ಇನ್ನು ಯಂತ್ರದ ರಚನೆ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರಬಹುದಾ ಗುರುಗಳೇ? ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕುಜನಿಂದ ಎಲ್ಲದಕ್ಕೂ ಕುಜದೋಷ ಅಂತ ನಾವೇನು ಮಾತಾಡ್ತೀವಿ, ಈ ಒಂದು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಇನ್ನು ಅವ್ರಿಗೆ ಮಾಡ್ತಕ್ಕಂಥ ಕೆಲಸಗಳ ನಿರ್ಧಾರ, ಈ ದ್ವಿಕಳತ್ರ ಯೋಗಗಳು ಭಾಳ ಇದ್ದಾವೆ. ಎಷ್ಟೊಂದಂದರೆ ಕುಜನ ಪ್ರಭಾವ, ಈ ಶುಕ್ರ ಮತ್ತು ಮಂಗಳ ಅಂತ ಮಾತಾಡಿದ್ರೆ ಈ ಪುರುಷ ಗ್ರಹ, ಈ ಕುಜ ಮಂಗಳ ಅಂಗಾರಕ ಈ ಮೂರೂ ಒಂದೇ. ಹಾಗಾಗಿ ಇದು ಬಹುಶಃ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೋ ಅವರು ಪ್ರಬಲವಾಗಿರ್ತಾರೆ. ಯಾರಿಗೆಲ್ಲ ಕೂಡ ಈ ಒಂದು ಡಿವೋರ್ಸ್ ತನಕ ಹೋಗಿ ಈ ಕಳತ್ರವನ್ನು ಅನುಭವಿಸ್ತಿರ್ತಾರೋ, ಈ ದ್ವಿಕಳತ್ರ ಯೋಗದಲ್ಲಿರ್ತಕ್ಕಂಥವ್ರಿಗೆ ಕುಜನ ಬಲ ಬಹಳ ಬೇಕು. ಆಮೇಲೆ ಈ ಭೂಮಿಗಳನ್ನು ಪಡೆದುಕೊಳ್ಬೇಕಾದ್ರೂ ಕೂಡ ಕುಜ ಉಚ್ಚ ಸ್ಥಾನದಲ್ಲಿರಬೇಕು. ಯಾಕಂದರೆ ಕುಜನ ಪ್ರಭಾವ ಇಲ್ಲದೆ ಏನೂ ಇಲ್ಲ. ಬಹಳ ಆ ಕುಜನ ಪ್ರಭಾವ ಹೇಗಿರಬೇಕು ಅಂತಂದರೆ ನಮಗೆ ಪ್ರಭಾವಳಿಯಾಗಿರಬೇಕು. ಎಲ್ಲೊಂದು ಕಡೆ ನೀವು ಹೇಳಿದಾಗ ನೀಚನಾಗಿದ್ದರೆ ಎಲ್ಲಿ ಆತ ನೀಚ, ಕರ್ಕಾಟಕ ರಾಶಿಯಲ್ಲಿ ನೀಚನಾಗ್ತಾನೆ, ಮಕರ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಅಂತಹ ನೀಚ ಆಗಿಬಿಟ್ರೆ ಬಹಳ ಕಷ್ಟ. ಜೀವನದಲ್ಲಿ ಎಲ್ಲವೂ ದುಃಖಮಯವೇ ಆಗ್ತಾ ಇರುತ್ತೆ ನಮಗೆ. ಅಂತಹ ದುಃಖದಿಂದ ಹೊರಗೆ ಬರಬೇಕಾದ್ರೆ ಬಹುಶಃ ಈಗ ನಾನು ಈ ಒಂದು ತಾಂತ್ರಿಕ ಪದ್ಧತಿನಲ್ಲಿ ನಿಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಏನು ಚಾರ್ಟ್ ಇದೆಯೋ, ಮೆರೂನ್ ಕಲರ್, ನೀವೇನಾದರೂ ರಂಗೋಲಿ ಪೌಡ್ರ್ ಬರುತ್ತಲ್ಲ, ಆ ರಂಗೋಲಿ ಮೆರೂನ್ ಕಲರ್ ಇರ್ತಕ್ಕಂತಹದ್ದನ್ನು ಇದನ್ನು ಸಾಧ್ಯ ಆದಷ್ಟು ನೀವು ಒಂದು ಅಡಿಕೆ ತಟ್ಟೆಯಲ್ಲಿ ಮಾಡಬೇಕು. ಆ ಅಡಿಕೆ ತಟ್ಟೆಯಲ್ಲಿ ಮಾಡಿದಾಗ ಸ್ವಲ್ಪ ಅದಕ್ಕೆ ಕುಂಕುಮವನ್ನು, ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿರತಕ್ಕಂತಹದ್ದು ಕುಂಕುಮ ಇದ್ದು, ಆ ಕುಂಕುಮಕ್ಕೆ ಈ ಮೆರೂನ್ ಕಲರ್ ಇರ್ತಕ್ಕಂಥದ್ದು ರಂಗವಲ್ಲಿ ಏನಿದೆಯೋ ಅದನ್ನು ಹರಡಿಬಿಟ್ಟು ಈ ಯಂತ್ರದ ಸಂಖ್ಯೆಗಳನ್ನು ಅದರಲ್ಲಿ ಬರೀರಿ. ನೀವು ನಾನು ಮೊದಲು ಹೇಳಿದ್ದೀನಿ, ಸ್ಟಿಕ್ಕು ಬಂಗಾರದ್ದಾಗಿರಬಹುದು ಅಥವಾ ಆ ಒಂದು ತುಳಸಿ ಕಡ್ಡಿ ಆಗಿರ್ತಕ್ಕಂಥದ್ದು, ದಾಳಿಂಬೆ ಆಗಿರ್ತಕ್ಕಂಥದ್ದು, ಈ ಮೂರು ಸ್ಟಿಕ್ಕನ್ನೇ ಬಳಸಿದಾಗ ಒಂದು ಪವರ್. ಯಾಕಂತಂದ್ರೆ ನೀವು ಎಕ್ಸಾಮ್ ಬರೀಬೇಕು ಅಂತಂದ್ರೆ ಸ್ಕೆಚ್ ಪೆನ್ ಬಳಸೋಂಗಿಲ್ವಲ್ಲ, ಬಳಸೋ ಪ್ರಯೋಜನ ಇಲ್ವಲ್ಲ. ಹೇಗೆ ತಕ್ಷಣ ನಮಗೆ ಪೆನ್ ಬೇಕಾಗಿರ್ತಕ್ಕಂಥ ಹಾಗೆ ಈ ಮೂರು ಅಷ್ಟು ಬೇಗ ಶೀಘ್ರ ಕೆಲಸ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕಾಗಿ ಇದನ್ನು ಬರೆದು ಅದನ್ನು ನೀವು ಕುಜನಿಗೆ ಸಂಬಂಧಪಡ್ತಕ್ಕಂಥದ್ದು ಓಂ ಮಂಗಳಮಾವಾಹಯಾಮಿ ಅಥವಾ ಅಂಗಾರಕಮಾವಾಹಯಾಮಿ ಅನ್ನೋ ಮಂತ್ರವನ್ನು ಹೇಳಿಕೊಂಡು ನೀವು ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತ್ಯಂ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂತಕ್ಕಂಥ ಮಂತ್ರವನ್ನು ಹೇಳಿಕೊಳ್ತಾ ಅದಕ್ಕೆ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ತಾ ಆ ತಟ್ಟೆ ಎಲ್ಲಾದರೂ ನೀವೇನಾದರೂ ಇದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕ್ಷೇತ್ರಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ಇರ್ತಕ್ಕಂಥದ್ದಾದರೆ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಇದನ್ನು ಮಾಡಿಕೊಂಡು ಅದಕ್ಕೆ ಪೂಜಾ ಧೂಪ ದೀಪವನ್ನು ನೈವೇದ್ಯವನ್ನು ಒಂದಷ್ಟು ಬೆಲ್ಲವನ್ನು, ಆ ಬೆಲ್ಲದನ್ನು ಅಥವಾ ಪೊಂಗಲ್ ಅಟ್ಲೀಸ್ಟ್ ಕೊನೆಯ ಪಕ್ಷ ಬೆಲ್ಲವನ್ನಿಟ್ಟು ನೀವು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. 9 ಪ್ರದಕ್ಷಿಣೆ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ಮಾಡಿದ್ದಾದ ಮೇಲೆ ಇದನ್ನು ಮತ್ತೆ ನಮಸ್ಕಾರ ಮಾಡಿಕೊಳ್ತಾ 9 ದಿನಗಳು ಇದನ್ನು ನೀವು ಹಾಗೇ ಇಟ್ಕೊಳ್ತೀರಿ. 9 ದಿನಗಳು ಇದನ್ನು ಇಟ್ಕೊಂಡು ನೀವು ಕಾಪಾಡ್ಕೊಳ್ತೀರಿ. ಮತ್ತು ಹಣೆಗೆ ಡೈಲಿ ಇಟ್ಕೊಳ್ಳಿ, ಅದನ್ನು ತೆಗೆದು ಹಣೆಗೆ ಇಟ್ಕೊಳ್ಳಿ, ಅಭ್ಯಂತರವಿಲ್ಲ. ಆದರೆ 9ನೇ ದಿವಸ ನೀವು ಯಾರಾದರೂ ಶ್ರೀಶೈಲಂ ಏನಾದರೂ ಹೋಗ್ತಾ ಇರ್ತಂಥ ಶ್ರೀಶೈಲಂ ಹೋಗ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನದಿಗೆ ಅಥವಾ ಕಲ್ಯಾಣಿಗೆ ಒಂದು ಸ್ವಲ್ಪ ಆಗ್ತಕ್ಕಂಥದ್ದು, ಅಥವಾ ಅದಾಗಲಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಆಪ್ಷನ್ ನಿಮಗೆ, ಬೇರೆ ನೀವು ಎಲ್ಲಿ ಹೋಗ್ತೀರೋ ಅದನ್ನು ಮಾಡಿಕೊಳ್ಳಿ. ಒಂದಷ್ಟು ಮಾತ್ರ ಸ್ವಲ್ಪ ಮಾತ್ರ ನೀರಿಗೆ ಬಿಡ್ತಕ್ಕಂಥ, ಏನು ಉಳಿದಾಗೆ ಮನೆ ಇಟ್ಕೊಳ್ತಕ್ಕಂಥದ್ದು ಹಣೆಗೆ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ನಿಮ್ಮ ಮನೆಗೆ ಆ ಕಡೆ ಬಾಗಿಲಿಗೆ ಸ್ವಲ್ಪ ಇರ್ತಕ್ಕಂಥದ್ದು
ಏನು ದುಶ್ಚಿಂತನೆಗಳು ಅಂತ ಏನು ಕರಿತೀವಿ, ದುಷ್ಪೀಡ ಅಂತ ನಾವೇನು ಕರಿತೀವಿ, ಇನ್ನು ದುಷ್ಟರ ಸಹವಾಸ ಅಂತ ಏನು ಕರಿತೀವಿ, ಇದೆಲ್ಲ ಒಂದು ಲಿಸ್ಟ್. ಅದಕ್ಕೆ ನಾನು ಹೇಳ್ಬೇಕಾದ್ರೆ ಇಷ್ಟುದ್ದ ಹೋಗ್ಬಿಡುತ್ತೆ ನನಗೆ. ಅದಕ್ಕಾಗಿ ನಾನು ಸ್ವಲ್ಪ ಆದರೂ ತಡೆದು ನಿಮಗೆ ನಿಲ್ಲಿಸ್ತೀನಿ. ಆ ದುಷ್ಟ ಅಂತ ಪದ ಹೋದರೆ ಇಷ್ಟುದ್ದ ಹೋಗ್ಬಿಡುತ್ತೆ ನನಗೆ. ಅದಕ್ಕಾಗಿ ಅಂಥ ದುಷ್ಟ ಶಕ್ತಿಗಳು ನಮ್ಮನ್ನು ಆವರಿಸಿ ಬರಬಾರದು ಅಂತಂದರೆ ನಾನು ನಿಮಗೆ ಚಿಕ್ಕವಾಗಿ ಚೊಕ್ಕವಾಗಿ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ. ದೊಡ್ಡದಾಗಿ ಈ ಪ್ರವಚನ ಮಾಲಿಕೆಯನ್ನು ಮಾತಾಡೋದು ಅಭ್ಯಾಸ ಆಗಿರೋದ್ರಿಂದ ಇನ್ನೊಂದಷ್ಟು 10 ನಿಮಿಷ ಮಾತಾಡೋದು ಬೇಡ ಅಂತೇಳಿ ನನಗೆ ಯಂತ್ರ ಅಂತ ಮಾತಾಡೋದಕ್ಕೆ ಅಷ್ಟೇ ಮಾತಾಡಬೇಕು. ಇದನ್ನು ಮಾಡ್ಕೊಳ್ತೀರಿ. ಅದಕ್ಕೆ ಯಾರಿಗೆಲ್ಲ ಇದನ್ನು ಮಾಡ್ಕೊಳ್ಳೋಕ್ಕೆ ಬರೋದಿಲ್ವೋ ಆ 29ನೇ ತಾರೀಕು ನಾವೇನು ಮಾಡ್ತೀವಿ, ಇಲ್ಲಿ ಈ ತಾಂತ್ರಿಕ ಪ್ರಯೋಗದೊಂದಿಗೆ ಆ ಹನುಮ ಜೊತೆಗೆ ಈ ಶನೈಶ್ಚರ ಹೋಮ ನಡೀತಕ್ಕಂತಹ ಕ್ಷೇತ್ರ ಅದಾಗಿರುತ್ತೆ. ಅಲ್ಲಿ ಯಾರು ಬೇಕಾದರೂ ಕೂಡ ಪಾಲ್ಗೊಳ್ಳಬಹುದು, ಅಭ್ಯಂತರವಿಲ್ಲ. ಭಾಳ ಪ್ರಮುಖವಾಗಿರುತ್ತೆ ಘಟ್ಟ. ಇದನ್ನು ನೀವು ಮಾಡಿಕೊಂಡಾಗ ನೋಡಿ, ಮನೆಯಲ್ಲಿ ಕಲಹಗಳಾಗ್ತಾಯಿಲ್ಲ, ಅತ್ಯಂತ ಪ್ರಕೋಪಗಳು ತಾಳ್ತಾವಲ್ಲ, ಅಲ್ಲಿ ಇದು ನಡೆಯೋದಿಲ್ಲ. ಇನ್ನು ಮನೆಯಲ್ಲಿ ಮಕ್ಕಳಿಗಂತೂ ಮಂಗಳಕಾರ್ಯ ತುಂಬ ಚೆನ್ನಾಗಿ ಜರುಗತಕ್ಕಂಥದ್ದಾಗಿರುತ್ತೆ. ದ್ವಿಕಳತ್ರನ ಪದವಿಯನ್ನು ಬಳಸೋ ಹಾಗೆಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ತಾಂತ್ರಿಕವಾಗಿರ್ತಕ್ಕಂಥ ಪ್ರಯೋಗ. ಇನ್ನು ಮನೆಯಲ್ಲಿ ಆಕಸ್ಮಿಕ ಏನಾದರೂ ಈ ಒಂದು ಬೆಂಕಿಯಿಂದ ಆಗ್ತಕ್ಕಂಥ ಅವಘಡಗಳು, ವಿದ್ಯುತ್ ಶಕ್ತಿಯಿಂದ ಆಗ್ತಕ್ಕಂಥದ್ದು, ಅಂದರೆ ಎಲ್ಲಾದರೂ ಕೂಡ ಕರೆಂಟು ಅದರಿಂದ ಆಗ್ತಾ ತೊಂದರೆಗಳು ಇವ್ಯಾವೂ ಕೂಡ ನಡೆಯೋದಿಲ್ಲ. ಆಕಸ್ಮಿಕ ಈಗ ನಾವು ನೋಡಿದ್ದೀವಿ ಎಲ್ಲಂದರಲ್ಲಿ ಬೆಂಕಿಗೆ ಅನಾಹುತ ಆಗ್ತಕ್ಕಂಥದ್ದು. ಇದು ಆಗಬಾರದು ಅಂತಂದರೆ ಈ ಒಂದು ತಾಂತ್ರಿಕ ಪ್ರಯೋಗದ ಕುಜನ ಮಂಡಲವನ್ನು ಹಾಕಿ ನೀವು ಮಾಡ್ಕೊಳ್ತೀರಿ, ಅಷ್ಟೇ ಖುಷಿಯಿಂದ ತಾವಿರ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಜಾತಕದಲ್ಲಿ ಕುಜ ನೀಚ ಸ್ಥಾನದಲ್ಲಿರ್ಬೋದು ಅಥವಾ ಕುಜ ದೋಷಕ್ಕೆ ಒಳಗಾಗಿದ್ರೆ ಯಾವ ರೀತಿಯಾಗಿರುವಂಥ ಯಂತ್ರದ ರಚನೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.